ಒಂದಾನೊಂದು ಕಾಲದಲ್ಲಿ ಒಂದು ಬಡ ತಾಯಿ ತನ್ನ ಮಗನೊಂದಿಗೆ ವಾಸಿಸುತ್ತಿದ್ದಳು. ಅವಳ ಮಗ ಜಾಕ್ ತುಂಬಾ ಸೋಮಾರಿಯಾಗಿದ್ದರಿಂದ ಕೆಲಸ ಮಾಡಲಿಲ್ಲ. ಅದಕ್ಕಾಗಿಯೇ ಅವರ ಬಳಿ ಹಣವಿರಲಿಲ್ಲ. ಅಮ್ಮ, ತಿನ್ನಲು ಏನಾದರಿದೆಯಾ? ನನಗೆ ಹಸಿವಾಗಿದೆ. ದಿನಗಳು ಕಳೆದವು ಮತ್ತು ಅವರು ಬಡವರಾದರು. ಅವರು ತಮ್ಮ ಹಸು ಮಿಲ್ಕ್ ವೈಟನ್ನು ಮಾರಬೇಕಾಯಿತು, ಏಕೆಂದರೆ ಅವರಿಗೆ ಅದನ್ನು ತಿನ್ನಿಸಲು ಶಕ್ತರಾಗಿರಲಿಲ್ಲ. ಜಾಕ್ನ ತಾಯಿ ಅವನಿಗೆ ಹಸುವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಉತ್ತಮ ಬೆಲೆಗೆ ಮಾರಾಟ ಮಾಡಲು ಹೇಳಿದಳು. ಬಹುಶಃ ಆಗ ಅವರು ತಿನ್ನಲು ಏನಾದರೂ ಖರೀದಿಸಬಹುದು. ಮಾರುಕಟ್ಟೆಗೆ ಹೋಗುವಾಗ ಜಾಕ್ ವಿಚಿತ್ರವಾಗಿ ಕಾಣುವ ವೃದ್ಧನನ್ನು ಭೇಟಿಯಾದನು. ಮುದುಕ ಹಸುವನ್ನು ನೋಡಿ, ಹಲೋ ನನ್ನ ಮಗು, ನೀನು ನಿನ್ನ ಹಸುವನ್ನು ನನಗೆ ಕೊಟ್ಟರೆ ನಾನು ನಿನಗೆ ಸ್ವಲ್ಪ ಹಣವನ್ನು ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಜಾಕ್ಗೆ ತುಂಬ ಸಂತೋಷವಾಯಿತು. ಮುದುಕ ತನ್ನ ಜೇಬಿನಿಂದ 5 ಬೀನ್ಸ್ಗಳನ್ನು ತೆಗೆದುಕೊಂಡನು. ಬೀನ್ಸಾ? ಆದರೆ ಇವು ಮ್ಯಾಜಿಕ್ ಬೀನ್ಸ್. ಜಾಕ್ ಮೊದಲು ಅವನನ್ನು ನಂಬಲಿಲ್ಲ. ಆದರೆ ಮುದುಕ, ಕೇಳು ನನ್ನ ಮಗು, ನೀನು ಒಳ್ಳೆಯ ಮತ್ತು ಬುದ್ಧಿವಂತ ವ್ಯಕ್ತಿ ಎಂದು ಹೇಳಿದನು. ಜಾಕ್ ಅವನನ್ನು ನಂಬಿ ಮ್ಯಾಜಿಕ್ ಬೀನ್ಗೆ ಬದಲಾಗಿ ತನ್ನ ಹಸು ಮಿಲ್ಕ್ ವೈಟನ್ನು ಕೊಟ್ಟನು. ಅವನ ಕೆಲಸದಿಂದ ಸಂತೋಷಗೊಂಡ ಜಾಕ್ ಮನೆಗೆ ಓಡಿಹೋದನು. ಅಮ್ಮ, ನಾನು ಏನು ತಂದಿದ್ದೇನೆ ನೋಡಿ. ಜಾಕ್ ತುಂಬಾ ಸಂತೋಷವಾಗಿರುವುದನ್ನು ನೋಡಿ ಅವನ ತಾಯಿ ಹಸುವನ್ನು ತುಂಬಾ ಉತ್ತಮ ಬೆಲೆಗೆ ಮಾರಿದ್ದಾನೆ ಎಂದು ಭಾವಿಸಿದಳು. ಜಾಕ್ ಅವಳಿಗೆ ಮ್ಯಾಜಿಕ್ ಬೀನ್ಸ್ ತೋರಿಸಿದಾಗ ಅವಳು ಕೋಪಗೊಂಡಳು. ಅವಳು ಅವುಗಳನ್ನು ತೋಟಕ್ಕೆ ಎಸೆದು ಜಾಕ್ನನ್ನು ಅವನ ಕೋಣೆಗೆ ಕಳುಹಿಸಿದಳು. ಜಾಕ್ ತನ್ನ ಕಿಟಕಿಯಿಂದ ಹೊರಗೆ ಹೋಗಿ ಆಶ್ಚರ್ಯಚಕಿತನಾದನು. ಅವನ ಕಿಟಕಿಯಿಂದ ಅವನು ಒಂದು ಸಸ್ಯವು ಬಹಳ ವೇಗವಾಗಿ ಬೆಳೆಯುತ್ತಿರುವುದನ್ನು ನೋಡಿದನು. ಇದು ಸಾಮಾನ್ಯ ಮರವೂ ಅಲ್ಲ ಅಥವಾ ಹೂವೂ ಅಲ್ಲ, ಅದು ಮ್ಯಾಜಿಕ್ ಬೀನ್ ಮರವಾಗಿತ್ತು. ಜಾಕ್ ಮೆಟ್ಟಿಲುಗಳಂತಹ ಅದರ ಬೃಹತ್ ಮೊನೆತಾದ ಎಲೆಗಳನ್ನು ಏರಲು ಪ್ರಾರಂಭಿಸಿದನು. ಸ್ವಲ್ಪ ಸಮಯದವರೆಗೆ ಹತ್ತಿದ ನಂತರ ಅವನು ಒಂದು ವಿಚಿತ್ರ ಸ್ಥಳದಲ್ಲಿ ತನ್ನನ್ನು ಕಂಡುಕೊಂಡನು. ಅಲ್ಲಿದ್ದ ಎಲ್ಲವೂ ದೊಡ್ಡದಾಗಿತ್ತು. ಅವನು ಹೂವುಗಳಿಂದ ತುಂಬಿದ ಹಾದಿಯನ್ನು ನೋಡಿದನು. ಕೊನೆಯಲ್ಲಿ ದೊಡ್ಡ ಮನೆಯಿತ್ತು. ಜಾಕ್ ಮನೆ ತಲುಪಿ ಬಾಗಿಲು ತಟ್ಟಿದನು. ಒಳಗಿಂದ ಒಬ್ಬ ದೈತ್ಯ ಮಹಿಳೆ ಉತ್ತರಿಸಿದಳು. ಜಾಕ್ ತುಂಬ ಭಯಭೀತನಾಗಿದ್ದನು, ಆದರೆ ತುಂಬ ಹಸಿವಾಗಿದ್ದನು. ಅವನು ತಿನ್ನಲು ಮೇಜಿನ ಬಳಿ ಕುಳಿತಾಗ ಹೊರಗೆ ಯಾರೋ ಆಳದ ಧ್ವನಿಯಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿದನು. ಆ ಮಹಿಳೆ ಜಾಕ್ನನ್ನು ಕರೆದು, ಹೋಗಿ ಈಗಲೇ ಒಲೆಯ ಒಳಗೆ ಅಡಗಿಕೋ ಮಗು ಎಂದಳು. ಜಾಕ್ ಒಲೆಯ ಒಳಗೆ ಅಡಗಿಕೊಂಡನು. ದೈತ್ಯ ಅಡುಗೆ ಮನೆಗೆ ಹೋಗಿ ಮೂಗು ಮುಚ್ಚಿಕೊಳ್ಳಲು ಪ್ರಾರಂಭಿಸಿತು. ನನಗೆ ಮಗುವಿನ ವಾಸನೆ ಬರುತ್ತದೆ. ಈಗ ನೀನು ಏನು ಹೇಳುತ್ತಿದ್ದೀಯಾ? ನಿನ್ನೆ ನಾನು ಬೆಕ್ಕಿಗೆ ತಿನ್ನಿಸಿದ ಮಾಂಸದ ವಾಸನೆ ನಿನಗೆ ಬರುತ್ತಿರಬಹುದು. ಊಟ ಮುಗಿದ ನಂತರ ದೈತ್ಯ ತನ್ನ ಚಿನ್ನದ ನಾಣ್ಯಗಳನ್ನು ಎಣಿಸಲು ಪ್ರಾರಂಭಿಸಿತು. ಸ್ವಲ್ಪ ಸಮಯದ ನಂತರ ಅವನು ಎಣಿಸಲು ಸುಸ್ತಾಗಿದ್ದನು ಮತ್ತು ಜಾಕ್ ಒಲೆಯಿಂದ ಹೊರಬಂದು ಚಿನ್ನದ ನಾಣ್ಯವನ್ನು ತೆಗೆದುಕೊಂಡನು. ಅವನು ಅದನ್ನು ಹುರುಳಿ ಮರದ ಕೆಳಗೆ ಎಸೆದು ಮರದ ಕೆಳಗೆ ಹತ್ತಲು ಪ್ರಾರಂಭಿಸಿದನು. ಅವನು ಚಿನ್ನದಿಂದ ತುಂಬಿದ ನಾಣ್ಯವನ್ನು ಎತ್ತಿಕೊಂಡು ಮನೆಯೊಳಗೆ ಓಡಿಹೋದನು. ಚಿನ್ನವನ್ನು ನೋಡಿದಾಗ ಜಾಕ್ನ ತಾಯಿಗೆ ತುಂಬ ಸಂತೋಷವಾಯಿತು. ಆ ದಿನ ಅವರು ಮತ್ತೆ ಬಡವರಾಗಿರಲಿಲ್ಲ. ಆದರೆ ಕೆಲವು ತಿಂಗಳ ನಂತರ ಅವರ ಬಳಿ ಇದ್ದ ಚಿನ್ನವೆಲ್ಲವೂ ಹೋಗಿತ್ತು. ಬೇರೆ ದಾರಿಯಿಲ್ಲದೆ ಜಾಕ್ ಮತ್ತೆ ಹುರುಳಿ ಮರವನ್ನು ಹತ್ತಿ ದೈತ್ಯನ ಮನೆ ತಲುಪಿದನು. ನೀವು ಕೊನೆಯ ಬಾರಿ ಇಲ್ಲಿದ್ದಾಗ ನಮ್ಮ ಚಿನ್ನದ ಮ್ಯಾಕ್ಗಳಲ್ಲಿ ಒಂದು ಕಳವಾಗಿತ್ತು. ಆದರೂ ಅವನು ಪ್ರೀತಿಯಿಂದ ಜಾಕ್ನನ್ನು ಒಳಗೆ ಆಹ್ವಾನಿಸಿದನು. ಸ್ವಲ್ಪ ಹೊತ್ತಿನಲ್ಲಿ ಆ ದೈತ್ಯ, ನನಗೆ ಮಗುವಿನ ಸಂತೋಷದ ವಾಸನೆ ಬರುತ್ತದೆ. ಹಸಿಯಾಗಿರಬಹುದು ಅಥವಾ ಬೇಯಿಸಿದುದಾಗಿರಬಹುದು, ಏನು ಬೇಕಾದರೂ ಆಗುತ್ತದೆ. ನಾನು ಅವುಗಳನ್ನು ಕಂಡುಹಿಡಿಯುತ್ತೇನೆ. ಆ ದೈತ್ಯನ ಧ್ವನಿ ಕೇಳಿ ಜಾಕ್ ಒಲೆಯ ಒಳಗೆ ಅಡಗಿಕೊಂಡನು. ಊಟ ಮುಗಿದ ನಂತರ ಆ ದೈತ್ಯ ತನ್ನ ಹೆಂಡತಿಗೆ ಕೋಳಿಯನ್ನು ತರಲು ಹೇಳಿದನು. ಅವನ ಹೆಂಡತಿ ಕೋಳಿಯನ್ನು ತಂದಾಗ ಅವಳು ಕೋಳಿಗೆ ಮೊಟ್ಟೆ ಇಡಲು ಹೇಳಿದಳು. ಕೋಳಿ ಚಿನ್ನದ ಮೊಟ್ಟೆ ಇಟ್ಟದ್ದನ್ನು ನೋಡಿ ಜಾಕ್ ಆಶ್ಚರ್ಯಚಕಿತನಾದನು. ಆ ದೈತ್ಯ ನಿದ್ರಿಸಿದಾಗ ಜಾಕ್ ಒಲೆಯ ಹೊರಗೆ ಬಂದನು. ಸ್ವಲ್ಪ ಸಮಯದ ನಂತರ ಜಾಕ್ ಮತ್ತು ಅವನ ತಾಯಿ ಮತ್ತೆ ಶ್ರೀಮಂತರಾದರು. ಆದರೆ ಸ್ವಲ್ಪ ಸಮಯದ ನಂತರ ಜಾಕ್ ಮತ್ತೆ ತನ್ನ ಅದೃಷ್ಟವನ್ನು ಪ್ರಯತ್ನಿಸಲು ನಿರ್ಧರಿಸಿ ಹುರುಳಿಯ ಮರವನ್ನು ಹತ್ತಿ ದೈತ್ಯನ ಮನೆ ತಲುಪಿದನು. ಈ ಬಾರಿ ಅವನು ತನ್ನ ಹೆಂಡತಿಯಿಂದ ಅಡಗಿಕೊಂಡು ರಾಕ್ಷಸನ ಮನೆಗೆ ನುಸುಳಿದನು. ಸ್ವಲ್ಪ ಸಮಯದ ನಂತರ ಆ ದೈತ್ಯ ಬಂತು. ನನಗೆ ಮಗುವಿನ ವಾಸನೆ ಬರುತ್ತದೆ. ಹಸಿಯಾಗಿರಬಹುದು ಅಥವಾ ಬೇಯಿಸಿದವುದಾಗಿರಬಹುದು, ಏನು ಬೇಕಾದರೂ ಆಗುತ್ತದೆ. ನಾನು ಅವುಗಳನ್ನು ಸುರಕ್ಷಿತವಿರಿಸುತ್ತೇನೆ. ಈ ಬಾರಿ ಆ ದೈತ್ಯನ ಹೆಂಡತಿ ಜಾಕ್ನನ್ನು ಹಿಡಿಯಲು ನಿರ್ಧರಿಸಿದಳು. ಒಂದು ಮಗುವಿದ್ದರೆ ಅದು ಬಹುಶಃ ಒಲೆಯಲ್ಲಿ ಇರಬಹುದು. ಜಾಕ್ ಬೇರಳ್ಳಿಯೇಡು ಅಡಗಿಕೊಂಡಿದ್ದನು. ಆ ರಾಕ್ಷಸನ ಮತ್ತು ಅವನ ಹೆಂಡತಿ ಇಡೀ ಮನೆಯನ್ನು ಹುಡುಕಿದರು, ಆದರೆ ಅವರಿಗೆ ಮಗು ಸಿಗಲಿಲ್ಲ. ಊಟದ ನಂತರ ಆ ರಾಕ್ಷಸನು ಚಿನ್ನದ ವೀಣೆಯನ್ನು ಮೇಜಿನ ಮೇಲೆ ಇಟ್ಟು ಅದನ್ನು ನುಡಿಸಲು ಆದೇಶಿಸಿದನು. ವೀಣೆ ನುಡಿಸಲು ಪ್ರಾರಂಭಿಸಿತು ಮತ್ತು ಆ ರಾಕ್ಷಸನು ನಿದ್ರೆಗೆ ಜಾರಿಹೋಯಿತು. ಈ ಬಾರಿ ಜಾಕ್ ವೀಣೆಯನ್ನು ಪರಂತೆಗಲೇಬೇಕಾಗಿತ್ತು.
ಹಾಗಾಗಿ ಅವನು ಆ ರಾಕ್ಷಸನ ಮೊಣಗಾಲುಗಳ ಮೇಲೆ ಹತ್ತಿ ಮೇಜಿನ ಬಳಿಗೆ ತಲುಪಿದನು. ಆದರೆ ಅವನು ಊಹಿಸಲು ಸಾಧ್ಯವಾಗದ ಒಂದು ಸಂಭವಿಸಿತು. ವೀಣೆ ಕಿರಿಚಿತು. ಜಾಕ್ ವೀಣೆಯನ್ನು ಬೆನ್ನು ಮೇಲೆ ಒತ್ತಿಕೊಂಡು ಮೇಜಿನಿಂದ ಹಾರಿಹೋದನು. ಆ ರಾಕ್ಷಸನು ಎದ್ದು ಜಾಕ್ ಹಿಂದೆ ಓಡಿಹೋದನು. ಜಾಕ್ ಬೇಗನೆ ಆ ಹುರುಳಿಯ ಮರದಿಂದ ಇಳಿದನು ಮತ್ತು ಆ ರಾಕ್ಷಸನು ಹಿಂಬಾಲಿಸಿದನು. ಅವರು ಆ ಹುರುಳಿ ಮರವನ್ನು ಕಡಿಯಲು ಪ್ರಾರಂಭಿಸಿದರು. ಕೊನೆಗೆ ಅವರು ಆ ಹುರುಳಿ ಮರವನ್ನು ಕಡಿದು ಹಾಕಿ ಆ ದೈತ್ಯನು ಗುಡುಗ್ಗತಾ ನೆಲಕ್ಕೆ ಬಿದ್ದನು. ಅವರಿಬ್ಬರೂ ಆ ದೈತ್ಯನಿಂದ ಸುರಕ್ಷಿತರಾಗಿದ್ದರು. ಅವರು ಚೆನ್ನಾಗಿದ್ದರು. ಆದರೆ ಜಾಕ್ ತನ್ನ ಕಾರ್ಯಗಳಿಗೆ ತೀವ್ರವಾಗಿ ಪಶ್ಚಾತ್ತಾಪಪಟ್ಟನು. ತನ್ನ ದುರಾಸೆಯಿಂದಾಗಿ ಇಂದು ಅವನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದನು. ತನ್ನ ತಾಯಿಗೆ ಅವನು ಮತ್ತೆಂದೂ ಕಳ್ಳತನ ಮಾಡುವುದಿಲ್ಲ ಮತ್ತು ನಾಳಿನಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆಂದು ಭರವಸೆ ನೀಡಿದನು. ಆ ದಿನದಿಂದ ಮುಂದೆ ಜಾಕ್ ಮತ್ತು ಅವನ ತಾಯಿ ಮತ್ತೆಂದೂ ಬಡವರಾಗಿರಲಿಲ್ಲ.